ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಗಾನ್ವಿಸ್ ಬ್ಲಾಗ್. ಇವತ್ತಿನ ನಮ್ಮ ಬ್ಲಾಗಲ್ಲಿ ಪನ್ನೀರ್ ಬಿರಿಯಾನಿನ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ, ಯಾವ್ಯಾವ ಪದಾರ್ಥಗಳು ಬೇಕು ಅಂತ ನೋಡೋಣ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ಇದು ಬಿರಿಯಾನಿ ಮಸಾಲ. ನಾನಿಲ್ಲಿ 1 ಗ್ಲಾಸ್ ಅಕ್ಕಿಯನ್ನು ತೊಗೊಂಡಿದ್ದೀನಿ. ನೀರಲ್ಲಿ ನೆನೆಸಿಟ್ಟಿದ್ದೀನಿ ನಾನು. ಪನ್ನೀರು 200 ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ. ಇದು ಟೊಮೆಟೊ ಪ್ಯೂರಿ, 2 ಮೀಡಿಯಮ್ ಸೈಜ್ ಟೊಮೆಟೊವನ್ನು ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಈಗ ನೋಡೋಣ ಹೇಗೆ ಮಾಡೋದು ಅಂತ. ಈಗ ಪನ್ನೀರನ್ನು ಕಟ್ ಮಾಡಿಕೊಂಡು ಇದಕ್ಕೆ ನಾವು ಸ್ವಲ್ಪ ಅಚ್ಚ ಖಾರದ ಪುಡಿ, ಅರಿಶಿನ ಪುಡಿ ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸೋಣ. ಈಗ ಇದೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಮಿಕ್ಸ್ ಮಾಡಿ ಆಯಿತು. ಈಗ ಬಿರಿಯಾನಿ ಪಾಟ್ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, 2 ಸ್ಪೂನಷ್ಟು ತುಪ್ಪ ಸೇರಿಸ್ತಿದ್ದೀನಿ ಇಲ್ಲಿ ನಾನು. ಈಗ ನಾನು ಇದಕ್ಕೆ ಬಿರಿಯಾನಿ ಮಸಾಲವನ್ನು ಸೇರಿಸ್ತಾ ಇದ್ದೀನಿ. ಇದರಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ, ಶಾಜೀರ, ಕಲ್ಲುವ್ವು, ಜಾಪತ್ರಿ ಎಲ್ಲ ಇದೆ. ಈಗ ಇದಕ್ಕೆ ಆನಿಯನ್ ಸೇರಿಸೋಣ. ಆನಿಯನ್ ಸೇರಿಸಿ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಬೇಕು. ಈರುಳ್ಳಿ ಕಂದು ಬಣ್ಣ ಬಂದಿದೆ. ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಇದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಬೇಕು. ಈಗ ಶುಂಠಿ ಬೆಳ್ಳುಳ್ಳಿ ಫ್ರೈ ಆಗಿದೆ ಚೆನ್ನಾಗಿ. ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನವನ್ನು ಸೇರಿಸ್ತೀನಿ. ಇದು ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು. ಈಗ ನಾನು ಇದಕ್ಕೆ ರುಬ್ಬಿಟ್ಟಿರೋಂಥ ಟೊಮೆಟೊ ಪ್ಯೂರಿಯನ್ನು ಹಾಕ್ತೀನಿ. ಇದು ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಟೊಮೆಟೊ ಪ್ಯೂರಿ ಚೆನ್ನಾಗಿ ಫ್ರೈ ಆಗಲಿ. ಅಷ್ಟರೊಳಗಡೆ ನಾವು ಅಕ್ಕಿ ಬೇಯಿಸ್ಕೋಬೇಕು. ಅದಕ್ಕೆ ನಾನು ಕುಕ್ಕರಲ್ಲಿ ನೀರು ತೊಗೊಳ್ತಿದ್ದೀನಿ. ಇವತ್ತು ನೋಡಿ 2 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಇದಕ್ಕೆ ಬಿರಿಯಾನಿ ಮಸಾಲ, ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸ್ತಿದ್ದೀನಿ. ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ನೀರು ಕುದಿಯೋದಕ್ಕೆ ಬಿಡೋಣ. ಈಗ ಅಷ್ಟರಲ್ಲಿ ಟೊಮೆಟೊ ಪ್ಯೂರಿ ಫ್ರೈ ಆಗಿದೆಯಾ ನೋಡೋಣ ಬನ್ನಿ. ನೋಡಿ ಟೊಮೆಟೊ ಪ್ಯೂರಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ಮೊಸರನ್ನು ಸೇರಿಸ್ತಿದ್ದೀನಿ. ಇದು 1/4 ಕಪ್ಪಷ್ಟು ಇರುತ್ತೆ ಮೊಸರು. ಇದನ್ನು ಮಿಕ್ಸ್ ಮಾಡಿ ಈಗ ಇದಕ್ಕೆ ನಾವು ಸ್ವಲ್ಪ ಮಸಾಲ ಪದಾರ್ಥವನ್ನು ಸೇರಿಸೋಣ. ನಾನೀಗ ಇದಕ್ಕೆ 1/4 ಸ್ಪೂನಷ್ಟು ಧನಿಯಾ ಪುಡಿಯನ್ನು ಹಾಕ್ಕೊಳ್ತಿದ್ದೀನಿ. 1 ಸ್ಪೂನಷ್ಟು ಸಾಲ್ಟನ್ನು ಸೇರಿಸ್ತಿದ್ದೀನಿ. ಸ್ವಲ್ಪ ಅರಿಶಿನ, ಹಾಗೆ 1 ಸ್ಪೂನಷ್ಟು ಖಾರದ ಪುಡಿಯನ್ನು ಸೇರಿಸ್ತಿದ್ದೀನಿ. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ನಾನು ಇದಕ್ಕೆ ಸ್ವಲ್ಪ ಗರಂ ಮಸಾಲ ಸೇರಿಸ್ತಿದ್ದೀನಿ. ಮತ್ತು ಅಕ್ಕಿಗಿಟ್ಟಿರೋ ನೀರು ಕುದೀತಿದೆ. ಈಗ ಇದಕ್ಕೆ ನಾವು ಅಕ್ಕಿಯನ್ನು ಸೇರಿಸೋಣ. ಈಗ ನಾವು ಇದಕ್ಕೆ ಉಪ್ಪನ್ನು ಹಾಕೋಣ. ಈಗ ಕುಕ್ಕರ್ ಮುಚ್ಚಳ ಹಾಕಿ 1 ವಿಸಿಲ್ ಬಿಡಬೇಕು. ನೋಡಿ ನಾವು ಹಾಕಿರೋ ಮಸಾಲ ಫ್ರೈ ಆಗಿದೆ.
ಈಗ ಇದಕ್ಕೆ ನಾನು ಬಟಾಣಿಯನ್ನು ಸೇರಿಸ್ಕೊತೀನಿ. ನೋಡಿ, ಒಂದು ವಿಸಿಲ್ ಬಂತು. ಈಗ ಸ್ಟವ್ ಆಫ್ ಮಾಡ್ಕೊಳ್ಳಿ. ಬಟಾಣಿ ಎಲ್ಲ ಬೆಂದಿದೆ. ಇದನ್ನು ತೆಗೆದು ಸೈಡ್ ಇಡೋಣ. ಈಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಸೇರಿಸಿ ನಾವು ಮ್ಯಾರಿನೇಟ್ ಮಾಡಿಟ್ಟಿರೋ ಪನ್ನೀರನ್ನು ಫ್ರೈ ಮಾಡ್ಕೋಬೇಕೀಗ. ಈಗ ಪನ್ನೀರು ಫ್ರೈ ಆಗ್ತಿದೆ. ಇದು ಫ್ರೈ ಆದಮೇಲೆ ಒಂದು ಪ್ಲೇಟಲ್ಲಿ ಇದನ್ನು ತೆಗೆದಿಡೋಣ. ಈಗ ನೋಡಿ, ಪ್ಲೇಟ್ಗೆ ನಾನು ತೆಗೆದಿಡ್ತಿದ್ದೀನಿ. ಈಗ ನಾವು ಪ್ಲೇಟಲ್ಲಿ ತೆಗೆದಿಟ್ಟಿರೋ ಪನ್ನೀರನ್ನು ಆಲ್ರೆಡಿ ಫ್ರೈ ಮಾಡಿಟ್ಟಿರೋಂಥ ಮಸಾಲೆಗೆ ಸೇರಿಸೋಣ. ಈಗೆಲ್ಲ ಸೇರಿಸಿ ಮತ್ತೆ ಕುಕ್ಕರ್ ಓಪನ್ ಮಾಡಿ ನೋಡೋಣ ಅನ್ನ ಹೇಗಾಗಿದೆ ಅಂತ. ನೋಡಿ, ಅನ್ನ ಚೆನ್ನಾಗಿ ಬಂದಿದೆ. ಇಲ್ಲಿ 80% ಕುಕ್ ಆಗಿದೆ, ಫುಲ್ಲು ಕುಕ್ ಆಗಿಲ್ಲ. ಈಗ ಇದಕ್ಕೆ ದಮ್ ಹಾಕೋಣ. ನಾನು ಇಲ್ಲಿ ರೆಗ್ಯುಲರಾಗಿ ಯೂಸ್ ಮಾಡೋಂಥ ರೈಸನ್ನೇ ಯೂಸ್ ಮಾಡಿದ್ದೀನಿ, ಬಾಸುಮತಿ ಅಕ್ಕಿನ ಯೂಸ್ ಮಾಡಲಿಲ್ಲ. ನೀವು ಒಂದು ಸಲ ಈ ಅಕ್ಕಿಲಿ ಟ್ರೈ ಮಾಡಿ ನೋಡಿ, ಇದರಲ್ಲೂ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ, ಸ್ವಲ್ಪ ಫ್ರೈ ಮಾಡಿರೋ ಆನಿಯನ್ನು ಮತ್ತು 2 ಸ್ಪೂನು ತುಪ್ಪನ ಸೇರಿಸ್ತಿದ್ದೀನಿ ನಾನಿಲ್ಲಿ. ಈಗ ಲಿಡ್ ಕ್ಲೋಸ್ ಮಾಡಿ ನಾವೀಗ ಇದನ್ನು ತವ ಮೇಲೆ ಇಟ್ಟು ಬೇಯಿಸ್ಕೋಬೇಕು. ತವ ಇಟ್ಟು ಹೈ ಫ್ಲೇಮಲ್ಲಿ 2 ಮಿನಿಟ್ಸು, ಲೋ ಫ್ಲೇಮಲ್ಲಿ 10 ಮಿನಿಟ್ಸ್ ಇಟ್ಟು ಬೇಯಿಸ್ಕೋಬೇಕು. ನೋಡಿ, ಈಗ 10 ನಿಮಿಷ ಆಗಿದೆ. ತೆಗೆದು ನೋಡೋಣ ಯಾವ ರೀತಿ ಆಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ನಾವು ದಿನ ಯೂಸ್ ಮಾಡೋಕ್ಕಿಂತನೂ ತುಂಬ ಚೆನ್ನಾಗಿ ಬಂದಿದೆ. ನಿಮಗೆ ಇಷ್ಟ ಆದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.